ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಲೋಡ್ ಮೋರ್ ಅನ್ನೋ ಕಾನ್ಸೆಪ್ಟನ್ನ ರಿಯಾಕ್ಟಲ್ಲಿ ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಬೇಸಿಕಲಿ ನಮಗೆ ಫಸ್ಟು ಎ ಪಿ ಐನ ಫೆಚ್ ಮಾಡಬೇಕು. ಸೊ ಎ ಪಿ ಐನ ಫೆಚ್ ಮಾಡೋದಕ್ಕೆ ಆಲ್ರೆಡಿ ಒಂದು index.jsx ಮತ್ತು style.css ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ನಾವು ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಎಕ್ಸ್ಪೋರ್ಟ್ ಡಿಫಾಲ್ಟ್ ಫಂಕ್ಷನ್. ಸೊ ಈ ಫಂಕ್ಷನ್ ನೀವೇನಾದರೂ ಕೊಡ್ಬೋದು. ಸೊ ನಾನು ಲೋಡ್ ಮೋರ್ ಡೇಟಾ ಅಂತ ಕೊಡ್ತೀನಿ. ಸೊ ಒನ್ಸ್ ಇದಾದಮೇಲೆ ನಾವು ರಿಟರ್ನ್ ಮಾಡಬೇಕಾಗುತ್ತೆ. ಸೊ ರಿಟರ್ನ್ ನಾನೊಂದು ಡಿವ್ನ ರಿಟರ್ನ್ ಮಾಡ್ತೀನಿ. ಸೊ ಅದಕ್ಕೆ ಕಂಟೈನರ್ ಅಂತ ವಿಲ್ ಕೀಪ್ ಇಟ್ ಆಸ್ ಅ ಕ್ಲಾಸ್ ನೇಮ್. ಸೊ ಕಂಟೈನರ್ ಅಂತ ಕ್ಲಾಸ್ ನೇಮ್ ಇಟ್ಟಿದ್ದಾದಮೇಲೆ ಸೊ ನೆಕ್ಸ್ಟ್ ನಾವು ಇವಾಗ ಇಂಪೋರ್ಟ್ ಮಾಡಬೇಕು ಡೇಟಾನ. ಸೊ ಇಂಪೋರ್ಟ್ ಮಾಡೋದಕ್ಕೆ ನಮಗೆ ಯೂಸ್ ಸ್ಟೇಟ್ ಬೇಕಾಗುತ್ತೆ. ಸೊ ಅದಕ್ಕೆ ನಾವು ಒಂದಷ್ಟು ಯೂಸ್ ಸ್ಟೇಟ್ ಕೇಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಕಾನ್ಸ್ಟ್ ಲೋಡಿಂಗ್ ಯಾವತ್ತೇ ಆಗಲಿ ನೀವೇನಾದರೂ ಒಂದು ಫೆಚ್ ಮಾಡಬೇಕಾದ್ರೆ ಇದನ್ನು ಮಿಸ್ ಮಾಡಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಲೋಡಿಂಗ್. ಬಿಕಾಸ್ ನೀವೇನಾದರೂ ಲೋಡಿಂಗ್ ಲೇಟ್ ಆದರೆ, ಲೋಡಿಂಗ್ ಸ್ಲೋ ಆದರೆ ವಿ ಕ್ಯಾನ್ ಶೋ ದಟ್ ದ ಎ ಪಿ ಐ ಇಸ್ ಲೋಡಿಂಗ್ ಅಂತ ತೋರಿಸ್ಬೋದಾಗುತ್ತೆ. ಸೊ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ಯೂಸ್ ಸ್ಟೇಟ್ನ ಇನ್ಕ್ಲೂಡ್ ಮಾಡ್ಕೊಂಡ್ಮೇಲೆ ಸೊ ಇದರಲ್ಲಿ ಏನಿರುತ್ತೆ ಲೋಡಿಂಗಲ್ಲಿ ಇಟ್ಸ್ ಜಸ್ಟ್ ಅ ಫ್ರೇಸ್, ಓಕೆ, ಜಸ್ಟ್ ಅ ಸೆಂಟೆನ್ಸ್. ಅದಕ್ಕೆ ನಾವು ಸ್ಟ್ರಿಂಗ್ ಕೊಟ್ಕೊಳ್ಳೋಣ. ಸೊ ನೆಕ್ಸ್ಟ್ ಕಾನ್ಸ್ಟಲ್ಲಿ ನಾವೇನು ಇನ್ಕ್ಲೂಡ್ ಮಾಡ್ಕೊಬೇಕಂದ್ರೆ ಸೊ ಫೆಚ್ ಮಾಡ್ಕೊಂಡಿರೋ ಡೇಟಾನ ಇಟ್ಕೊಬೇಕಲ್ಲ. ಸೊ ಅದಕ್ಕೆ ನಾವು ಡೇಟಾ ಅಂತ ಇಟ್ಕೊಳ್ಳೋಣ. ಸೊ ಡೇಟಾ ಅಂತ ಇಟ್ಕೊಬೋದು ಅಥವಾ ಪ್ರಾಡಕ್ಟ್ ಅಂತ ಇಟ್ಕೊಬೋದು. ಸಿನ್ಸ್ ವಿ ಆರ್ ಇಂಪೋರ್ಟಿಂಗ್ ಪ್ರಾಡಕ್ಟ್, ನಾನು ಪ್ರಾಡಕ್ಟ್ ಅಂತ ಇಟ್ಕೊತೀನಿ. ಸೆಟ್ ಪ್ರಾಡಕ್ಟ್ಸ್ ಅಂತ ಇಟ್ಕೊಳ್ಳೋಣ. ಸೊ ನಮಗೆ ಬಂದಿದ್ದ ಪ್ರಾಡಕ್ಟ್ಸು ಇಲ್ಲಿ ಸ್ಟೋರ್ ಆಗಿರುತ್ತೆ ನಮಗೆ, ಓಕೆ. ಸೊ ಇದಕ್ಕೂ ಕೂಡ ಯೂಸ್ ಸ್ಟೇಟು. ಸೊ ಇದರಲ್ಲಿ ಏನಿರುತ್ತೆ ನೋಡಿ, ಇದರಲ್ಲಿ ನಮಗೆ ಒಂದು ಸ್ಟ್ರಿಂಗ್ ಅರೇ ಇರುತ್ತೆ. ಸೊ ಅದೆರಡು ತೊಗೊಂಡ್ಮೇಲೆ ಸೊ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಎರಡನ್ನೂ ನಾವು ಫಂಕ್ಷನ್ ಒಳಗಡೆ ಇನ್ಕ್ಲೂಡ್ ಮಾಡ್ಕೊಬೇಕು. ಅದನ್ನು ಮಿಸ್ ಮಾಡಿಬಿಟ್ಟಿದೆ. ಯಾವಾಗಲೇ ಆಗಲಿ ಎರಡು ನಮಗೆ ಫಂಕ್ಷನ್ ಒಳಗಡೆ ಬರುತ್ತೆ, ಫಂಕ್ಷನ್ ಆಚೆ ಬರಲ್ಲ. ಯೂಸ್ ಸ್ಟೇಟು ಫಂಕ್ಷನ್ ಒಳಗಡೆ ಬರುತ್ತೆ, ಓಕೆ. ಸೊ ಇದಾದಮೇಲೆ ನಾವು ಒಂದು ಯೂಸ್ ಎಫೆಕ್ಟ್ನ ಯೂಸ್ ಮಾಡಬೇಕಾಗುತ್ತೆ ಟು ಫೆಚ್ ದ ಫಂಕ್ಷನ್. ಸೊ ಅದನ್ನು ಮಾಡ್ಕೊಳ್ಳೋಣ. ಯೂಸ್ ಎಫೆಕ್ಟ್ ಒಳಗಡೆ ನಮಗೇನು ಬರುತ್ತೆ, ಯೂಸ್ ಎಫೆಕ್ಟು. ಆಮೇಲೆ ಇಲ್ಲಿ ನಮಗೇನು ಚೇಂಜ್ ಆದಾಗ, ಸೊ ಬೇಸಿಕಲಿ ಇದೇನು ಮಾಡಿದ್ರೆ ನಮ್ಗೆ ಏನು ಚೇಂಜ್ ಆದಾಗ ಯೂಸ್ ಎಫೆಕ್ಟು ರನ್ ಆಗಬೇಕು ಅಂತ ಇರುತ್ತೆ. ಸೊ ಫಾರ್ ನಾವು ವಿಲ್ ಜಸ್ಟ್ ಕೀಪ್ ಇಟ್ ಆಸ್ ಎಂಟಿ. ಸೊ ಅದಾದಮೇಲೆ ನಾವು ಫೆಚ್ ಡೇಟಾ ಅಂತ ಒಂದು ಕ್ರಿಯೇಟ್ ಮಾಡ್ಕೊಳ್ಳೋಣ, ಓಕೆ. ಸೊ ಫೆಚ್ ಡೇಟಾ ಅನ್ನೋದು ಒಂದು ಫಂಕ್ಷನ ಕ್ರಿಯೇಟ್ ಮಾಡೋಣ. ಸೊ ಈ ಫಂಕ್ಷನ ಇವಾಗ ನಾವು ಡಿಕ್ಲೇರ್ ಮಾಡಬೇಕಾಗುತ್ತೆ. ಸೊ ಅದನ್ನು ಡಿಕ್ಲೇರ್ ಮಾಡೋದಕ್ಕೆ ಲೆಟ್ಸ್ ಗೋ ಎಸಿಂಕ್ ಫಂಕ್ಷನ್ ಆಗಿರುತ್ತೆ ಇದು. ಸಿನ್ಸ್ ವಿ ಆರ್ ಡೀಲಿಂಗ್ ವಿತ್ ದ ಎ ಪಿ ಐ, ಯಾವಾಗ ನಾವು ಎಸಿಂಕ್ ಅಂತ ಡಿಕ್ಲೇರ್ ಮಾಡಬೇಕಾಗುತ್ತೆ. ಎಸಿಂಕ್ ಫಂಕ್ಷನ್ ಅದಾದಮೇಲೆ ಫೆಚ್ ಡೇಟಾ. ಸೊ ಇಲ್ಲಿ ನಾವು ಬೇಕಾದರೆ ಯು ಆರ್ ಎಲ್ಲ ನೀವು ಪಾಸ್ ಮಾಡ್ಕೊಬೋದು. ಬಟ್ ಆ್ಯಸ್ ಆಫ್ ನಾವು ವಿ ಆರ್ ಜಸ್ಟ್ ಟೇಕಿಂಗ್ ಇಟ್. ಸೊ ನಾನು ಇದನ್ನು ಕಂಟಿನ್ಯೂಡ್ ಪಾರ್ಟಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಏನೇನು ಚೇಂಜಸ್ ಮಾಡ್ತೀವಿ ಅಂತ. ನಾವು ವಿ ಆರ್ ಓನ್ಲಿ ಟ್ರೈಂಗ್ ಟು ಫೆಚ್ ದ ಡೇಟಾ, ಓಕೆ. ಸೊ ನೆಕ್ಸ್ಟ್ ಟ್ರೈ ಕ್ಯಾಚ್ ಬ್ಲಾಕ್ನ ನಾವು ಇದು ಮಾಡ್ಕೊಳ್ಳೋಣ. ಸೊ ಟ್ರೈ ಕ್ಯಾಚ್ ಒಳಗಡೆ ಈನ ಪಾಸ್ ಮಾಡೋಣ. ಜಸ್ಟ್ ಇದನ್ನು ಕನ್ಸೋಲ್ ಮಾಡ್ಬಿಡೋಣ. ಸೊ ಕನ್ಸೋಲ್ .log. ಸೊ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬಿಕಾಸ್ ನೀವು ಯಾವಾಗಲೂ ಇಂಟರ್ವ್ಯೂವಲ್ಲಿ ನೀವು ಟ್ರೈ ಕ್ಯಾಚ್ ಬ್ಲಾಕ್ ಯೂಸ್ ಮಾಡಿದ್ರೆ ಸೊ ದೇ ವಿಲ್ ಥಿಂಕ್ ದಟ್ ಓಕೆ ದಿಸ್ ಗೈ ನೋಸ್ ಸಮಥಿಂಗ್ ಅಂತ. ಸೊ ನೀವು ಯಾವಾಗೂ ಈ ಟ್ರೈ ಕ್ಯಾಚ್ ಬ್ಲಾಕ್ನ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಒನ್ಸ್ ನಮ್ಗೆ ಇದಾದಮೇಲೆ ಕಾನ್ಸ್ಟ್ ಒಂದು ಇದನ್ನು ತೊಗೊಳ್ಳೋಣ. ಕಾನ್ಸ್ಟ್ ಫೆಚ್ ಅಥವಾ ರೆಸ್ಪಾನ್ಸ್ ಏನಾದರೂ ಆಗಲಿ, ಓಕೆ. ಕಾನ್ಸ್ಟ್ ರೆಸ್ಪಾನ್ಸ್ ಅಂತ ತೊಗೊಳ್ತೀನಿ. ಸೊ ಇವಾಗ ನಾವು ಫೆಚ್ ಮಾಡಬೇಕು ಡೇಟಾನ ಎಸಿಂಕ್ ಆಗಿ. ಸೊ ಅದಕ್ಕೆ ಒಬ್ವಿಯಸ್ಲಿ ಅವೇಟ್ ಫಂಕ್ಷನ್ ಯೂಸ್ ಮಾಡಬೇಕು. ಅವೇಟ್ ಆದಮೇಲೆ ಫೆಚ್ ಫಂಕ್ಷನ್ ಇರುತ್ತೆ. ಸೊ ನಾವು ಇವಾಗ ಡೇಟಾನ ಎಲ್ಲಿಂದ ಫೆಚ್ ಮಾಡ್ತಿದ್ದೀವಿ ಅಂದರೆ ಸೊ ನಾವು ಆ್ಯಕ್ಚುಲಿ ಯೂಸ್ ಮಾಡ್ತಿರೋದು ಇವಾಗ dummy.json ಅಂತ ಒಂದಿದೆ. ಸೊ ಅದರಿಂದ ನಾವು ಡೇಟಾನ ಫೆಚ್ ಮಾಡ್ತಾಯಿದ್ದೀವಿ. ಸೊ ನಾನು ಅದನ್ನು ಇಲ್ಲೇ ಟೈಪ್ ಮಾಡಿಬಿಡ್ತೀನಿ, HTTPS. ನೀವು ಆ್ಯಕ್ಚುಲಿ ಕಾಪಿ ಮಾಡ್ಬೋದು, ಓಕೆ. ವಿಲ್ ಜಸ್ಟ್ ಕಾಪಿ ಇಟ್, ಓಕೆ. ವಿಲ್ ಜಸ್ಟ್ ಕಾಪಿ ದ್ಯಾಟ್. 1 minute. ಇದು ಲೇಟ್ ಆದರೆ ಆ್ಯಕ್ಚುಲಿ ನಾವು ಟೈಪೇ ಮಾಡಿಬಿಟ್ಟು ಐ ವಿಲ್ ಟೈಪ್ ಓನ್ಲಿ. ಸೊ ಡಮ್ಮಿ
json.com/products limit is equal to 20. ಸೊ ಈ ಲಿಮಿಟ್ ಈಸ್ ಈಕ್ವಲ್ ಟು 20 ಏನಂದರೆ ನಮಗೆ ಆ ಇರೋ ಡೇಟಾ ಅಲ್ಲಿ 20 ಮಾತ್ರ ಬೇಕು ಅನ್ನೋದು ನಮ್ಮ ರಿಕ್ವೈರ್ಮೆಂಟ್. ಓಕೆ, ಸೊ ಸಿನ್ಸ್ ವಿ ಆರ್ ಲೈಕ್ ಲೋಡಿಂಗ್ ಅ ಡೇಟಾ, ಫಸ್ಟ್ ನಿಮ್ಗೆ 20 ಬೇಕಾಗುತ್ತೆ, ಆಮೇಲೆ ನೀವು ಇನ್ನು 20 ತೊಗೊಬೇಕಾಗುತ್ತೆ. ಓಕೆ, ಹಾಂ, ನೆಕ್ಸ್ಟ್ ನಮ್ಗೆ ಇನ್ನೊಂದು ಸ್ಟೇಟ್ ಬೇಕಾಗುತ್ತೆ ಇಲ್ಲಿ, ಏನಂದರೆ ಕೌಂಟ್ ಸ್ಟೇಟ್. ಸೊ ನಮ್ಗೆ ಎಷ್ಟು ಡೇಟಾ ಇದೆ ಅಂತ ಸ್ಟೋರ್ ಮಾಡ್ಕೊಳೋದಕ್ಕೆ ಕೌಂಟ್ ಬೇಕಾಗುತ್ತೆ. ಸೊ ನಾವು ಆ ಸ್ಟೇಟ್ನ ತೊಗೊಳೋಣ, ಕೌಂಟ್ ಸೆಟ್ ಕೌಂಟ್ ಅಂತ ಒಂದು ತೊಗೊಳೋಣ. ಓಕೆ, ಸೊ ಅದಾದಮೇಲೆ ಯೂಸ್ ಸ್ಟೇಟಲ್ಲಿ ಇಲ್ಲೇನಿರುತ್ತೆ, ಇನಿಷಿಯಲಿ 0 ಇರುತ್ತೆ. ಓಕೆ, ಇನಿಷಿಯಲಿ 0 ಇರುತ್ತೆ, ನಾವು ಅದನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗೋಣ. ಸೊ ಲಿಮಿಟ್ 20 ಆದಮೇಲೆ ಸ್ಕಿಪ್ ಮಾಡಬೇಕು, ಒಂದಷ್ಟು ಸ್ಕಿಪ್ ಮಾಡಬೇಕು, ಬಿಕಾಸ್ ನಾವು ಒನ್ಸ್ ಡೇಟಾನ ತೊಗೊಂಡ ಮೇಲೆ ಆ ಡೇಟಾ ಮತ್ತೆ ನಮಗೆ ಬೇಡ, ಬಿಕಾಸ್ ಯೂಸ್ ಸ್ಟೇಟಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಸ್ಕಿಪ್ ಮಾಡಬೇಕಾಗುತ್ತೆ. ಯಾವ ಥರ ಸ್ಕಿಪ್ ಮಾಡಬೇಕು? ಸೊ ಇಫ್ ಕೌಂಟ್ ಈಸ್ ಈಕ್ವಲ್ ಟು 0, ಆವಾಗ ಸ್ಕಿಪ್ ಮಾಡಬೇಡಿ. ಇಫ್ ಕೌಂಟ್ ಈಸ್ ಈಕ್ವಲ್ ಟು 0, ಸೊ ವಿ ನೀಡ್ ನಾಟ್ ಟು ಸ್ಕಿಪ್, ಆವಾಗ 0 ಅಂತಲೇ ಪ್ರಿಂಟ್ ಮಾಡಿ. ಎಲ್ಸ್ ವಿ ಹ್ಯಾವ್ ಟು ಸೆಟ್ ಕೌಂಟ್ ಟು 20. ಸೊ ಆ ಕೌಂಟ್ ಏನಾಗುತ್ತೆ, 20ಗೆ ಅಪ್ಡೇಟ್ ಆಗುತ್ತೆ. ಸೊ 20ಗೆ ಅಪ್ಡೇಟ್ ಆಗುತ್ತೆ, ಸೊ ಆವಾಗ ನಮಗೆ ಡೇಟಾ ಫೆಚ್ ಆಗುತ್ತೆ. ಓಕೆ, ಸೊ ದೇರ್ ಈಸ್ ಸಮ್ ಕೈಂಡ್ ಆಫ್ ಓಕೆ. ಸೊ ಕೌಂಟ್ ಇಂಟು 20, ನಾವು ಕೌಂಟ್ನ 20ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಕೌಂಟ್ ಇಂಟು 20, ಜಸ್ಟ್ ಫಾರ್ಮ್ಯಾಟ್ ದಿಸ್ ಡೇಟಾ. ಓಕೆ, ಇಟ್ಸ್ ಫಾರ್ಮ್ಯಾಟೆಡ್ ನಾವು. ಸೊ ನಾವು ಆಲ್ರೆಡಿ ತೊಗೊಂಡಿದ್ದೀವಿ, ಈಗ console.log ಆಗಿದೆ, ಕಂಟೈನರ್ ಇದೆ. ಸೊ ನಾವು ಇವಾಗ ಇದನ್ನು ರನ್ ಮಾಡಿದ್ರೆ ನಮಗೆ ಇಲ್ಲಿಂದ ಡೇಟಾ ಫೆಚ್ ಆಗಬೇಕು. ಓಕೆ, ವಿಲ್ ಜಸ್ಟ್ ರನ್ ದ ಡೇಟಾ ಅಂಡ್ ಸಿ. ಓಕೆ, app.js ನಾವು ಇದನ್ನು ರೆಂಡರ್ ಮಾಡಬೇಕಾಗುತ್ತೆ. ಸೊ app.js ಇದೆ. ಸೊ ವಿಲ್ ಜಸ್ಟ್ ಇಂಪೋರ್ಟ್ ದಟ್, ಇಂಪೋರ್ಟ್ load_more ಡೇಟಾ. ಸೊ ಅದಾದಮೇಲೆ ನಾವು ರೆಂಡರ್ ಮಾಡಬೇಕು. ಸೊ ಟ್ಯಾಬ್ ಲೋಡ್ ಮೋರ್ ಡೇಟಾ. ಸೊ ಇದನ್ನು ನಾವಿಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ 20% ಕಂಪ್ಲೀಟ್ ಆಗಿರೋ ಥರ ಅನಿಸುತ್ತೆ. ಓಕೆ, ವಿಲ್ ಜಸ್ಟ್ ಸೇವ್ ಇಟ್ ಆ್ಯಂಡ್ ವಿಲ್ ಸಿ. ಓಕೆ, ಟರ್ಮಿನಲ್ npm ಸ್ಟಾರ್ಟ್. ಸೊ ಈ ಸ್ಟಾರ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಿದ್ದು. Until then, we'll see what are the things that are like there. So important thing is that okay, so wait, so ನಾವು ಈ ಡೇಟಾನ ತೊಗೊಂಡಿದ್ದೀವಿ ಅಷ್ಟೇ. ಸೊ ಇಲ್ಲಿವರೆಗೂ ರನ್ ಆಗುತ್ತಾ ನೋಡೋಣ. ಸೊ ಒನ್ಸ್ ವಿ ಹ್ಯಾವ್ ಟೇಕನ್ ದ ಡೇಟಾ, ವಿ ಹ್ಯಾವ್ ಟು ಶೋ ದಟ್, ರೈಟ್? ಸೊ ಫಾರ್ ಅದನ್ನು ಶೋ ಮಾಡೋದಕ್ಕೆ ಕಾನ್ಸ್ಟ್ ರಿಸಲ್ಟ್ ಅಂತ ಒಂದು ತೊಗೊಳ್ಳೋಣ. ಕಾನ್ಸ್ಟ್ ರಿಸಲ್ಟ್ ಈಸ್ ಈಕ್ವಲ್ ಟು await. ಸೊ ನಮಗೆ ಸಿಕ್ಕಿರೋ ರೆಸ್ಪಾನ್ಸ್ ಇದೆಯಲ್ಲ, ಸೊ ಯು ಜಸ್ಟ್ ಕಾಪಿ ಆ್ಯಂಡ್ ಪೇಸ್ಟ್ ಇಟ್. ಸೊ ಈ ರೆಸ್ಪಾನ್ಸ್ JSON. Okay, so once this is done, console.log result. ಸೊ ಇವಾಗ ಇದೇನು ಪ್ರಿಂಟ್ ಮಾಡುತ್ತೆ, ಸೊ ನಮಗೆ ರಿಸಲ್ಟ್ನ ಪ್ರಿಂಟ್ ಮಾಡುತ್ತೆ. ಓಕೆ, ಹೋಪ್ಫುಲಿ ಇಟ್ ಪ್ರಿಂಟ್ಸ್ ಇಟ್. ವೆಲ್ ಸಿ ವಿ ಹ್ಯಾವ್ ಜಸ್ಟ್ ನಾವೇನು ನೋಡೋಣ ಏನು ಮಾಡಿದ್ದೀವಿ ಅಂತ. ಸೊ ಒಂದು ಕಂಟೈನರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ಡಿವ್ ಕಂಟೈನರು. ಸೊ ಡಿವ್ ಕಂಟೈನರ್ ಒಳಗಡೆ we have trying to fetch a data from the API. So this is very important. 90% of ಎಲ್ಲ ನಿಮಗೆ ಕೋಡಿಂಗ್ ನೋಡೋದು ಕೇಳೇ ಕೇಳ್ತಾರೆ. ಅಥವಾ ಯಾವುದೇ ನೀವು ಇಂಟರ್ವ್ಯೂಗೆ ಹೋದ್ರೂ ಈ ಕ್ವಶನ್, ಈ ಪಾರ್ಟ್ ನೀವು ಮಾಡೇ ಮಾಡ್ತೀರಾ, ಬಿಕಾಸ್ ಯು ಹ್ಯಾವ್ ಟು ಫೆಚ್ ಒನ್ ಡೇಟಾ. ಓಕೆ, ಸೊ ಐ ಹ್ಯಾವ್ ಅ ಡೌಟ್ ಓನ್ಲಿ ಇನ್ ದಿಸ್ ಒನ್, ಬಿಕಾಸ್ ನಾನೇ ಟೈಪ್ ಮಾಡಿರೋದ್ರಿಂದ ಇವನಲ್ಲಿ ನನಗೆ ಡೌಟ್ ಇದೆ. ಹೋಪ್ಫುಲಿ ಇಟ್ ಈಸ್ ಕರೆಕ್ಟ್. ಫಂಕ್ಷನ್ ರನ್ ಆಗ್ತಾ ಇದೆ. ಜಸ್ಟ್ ನಾವು ಔಟ್ಪುಟ್ ನೋಡೋಣ. ಔಟ್ಪುಟ್ಟಲ್ಲಿ ನಮಗೆ ಆ ಲಿಮಿಟ್ 20 ಕೊಟ್ಟಿರೋದ್ರಿಂದ 20 ಡೇಟಾ ಹೆಚ್ಚಾಗಿರಬೇಕು. ಸೊ ಆ 20 ಡೇಟಾ ಹೆಚ್ಚಾಗಿದೆ ಅಂತ ನೋಡೋಣ. ಇನ್ಸ್ಪೆಕ್ಟ್ ಕನ್ಸೋಲ್. ಓಕೆ, ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ. ಸೊ ನಮಗೆ 20 ಪ್ರಾಡಕ್ಟ್ಸ್ ಹೆಚ್ಚಾಗಿದೆ. ಸೊ ಸಿನ್ಸ್ ನಾವು 19 ಹೆಚ್ಚಾಗಿದೆ, ಬಿಕಾಸ್ 0 ಸ್ಟಾರ್ಟ್ ಆಗಿರೋದ್ರಿಂದ. ಸೊ 20 ಹೆಚ್ಚಾಗಿದೆ. ಥ್ಯಾಂಕ್ ಯು.